ಹಾಯ್ ಹಲೋ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಉಪ್ಪಿಟ್ಟನ್ನ ಮಾಡ್ತಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಉಪ್ಪಿಟ್ಟನ್ನ ಮಾಡ್ಕೊಳ್ಳೋದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಬೇಯಿಸಿಟ್ಟಿರುವಂಥ ಅವರೆಕಾಳು, ಈರುಳ್ಳಿ, ಶುಂಠಿ, ಒಣಮೆಣಸಿಕಾಯಿ, ಹಸಿಮೆಣಸಿಕಾಯಿ, ಕರಿಬೇವಿನ ಸೊಪ್ಪು, ಕಟ್ ಮಾಡಿರುವಂಥ ಕ್ಯಾರೆಟು, ಕಟ್ ಮಾಡಿರುವಂಥ ಕ್ಯಾಪ್ಸಿಕಮು, ಕಟ್ ಮಾಡಿರುವಂಥ ಉಳ್ಳಿಕಾಯಿ, 1 ಕಪ್ ತೆಂಗಿನ ತುರಿ, 1 ಕಪ್ ಕೊತ್ತಂಬರಿ, 2 ಬಟ್ಟು ರವೆ. ಈಗ ಹೋಟೆಲ್ ಸ್ಟೈಲಲ್ಲಿ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋಣ ಬನ್ನಿ. ಉಪ್ಪಿಟ್ಟನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ರವೆನ ಹಾಕೋತಿದ್ದೀನಿ. ನಾನು ಅರ್ಧ kg ರವೆ ತೊಗೊಂಡಿದ್ದೀನಿ. ರವೆನ ರೋಸ್ಟಾಗಿ ಹುರಿದ್ರೆ ಹೋಟೆಲಲ್ಲಿ ಮಾಡಿರೋ ಥರ ವೈಟ್ ಕಲರ್ ಬರೋದಿಲ್ಲ. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು 2ರಿಂದ 3 ನಿಮಿಷ ಹುರಿದ್ರೆ ಸಾಕು. ರವೆ ಹುರಿದಾಗಿದೆ. ಈಗ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋಣ. ಉಪ್ಪಿಟ್ಟನ್ನ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ 100ರಿಂದ 150 ಗ್ರಾಮ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅರ್ಧ kg ರವೆಗೆ 150 ಗ್ರಾಮ್ ಎಣ್ಣೆ ಬೇಕಾಗಿರುತ್ತೆ. ನಿಮಗೇನಾದರೂ ಎಣ್ಣೆ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕಿ ಸ್ವಲ್ಪ ಜೀರಿಗೆನ ಹಾಕೋತೀನಿ. ಉಪ್ಪಿಟ್ಟಿಗೆ ಜೀರಿಗೆ ಮತ್ತು ಶುಂಠಿ ಹಾಕೋದ್ರಿಂದ ಸೇಮ್ ನೀವು ಹೋಟೆಲಲ್ಲಿ ಹೇಗಿರುತ್ತೋ ತಂದು ತಿಂದಾಗ ಹಾಗೇ ಇರುತ್ತೆ. ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಮೂರನ್ನು ಸಣ್ಣ ಉರಿಲೇ ಇಟ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಒಣಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಆದರೆ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎರಡೂ ಹಾಕಿ ಮಾಡೋದ್ರಿಂದ ಉಪ್ಪಿಟ್ಟು ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನಾನು 300 ಗ್ರಾಮ್ ಈರುಳ್ಳಿ ತೊಗೊಂಡಿದ್ದೀನಿ ಅರ್ಧ kg ರವೆಗೆ. ಶುಂಠಿನ ಡೈರೆಕ್ಟಾಗಿ ಕುಕ್ಕರ್ಗೆ ತುರ್ಕೊಳ್ಳೋದ್ರಿಂದ ಅದ್ರ ಫ್ಲೇವರ್ ಹಾಗೇ ಇರುತ್ತೆ ಅಂತ ನಾನು ಶುಂಠಿನ ಇವಾಗ ತುರ್ಕೊತಾ ಇದ್ದೀನಿ, ಮೊದಲೇ ತುರಿದಿಟ್ಟಿರಲಿಲ್ಲ. ಶುಂಠಿನೂ ತುರ್ಕೊಂಡು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿನ ಬಾಡಿಸ್ಕೊತೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ಕಟ್ ಮಾಡಿರೋವಂಥ 1 ಬಟ್ಲು ಕ್ಯಾರೆಟು, 1 ಬಟ್ಲು ಉಳ್ಳಿಕಾಯಿ, 1 ಬಟ್ಲು ಕ್ಯಾಪ್ಸಿಕಮ್ನ ಸೇರಿಸ್ಕೊತಿದ್ದೀನಿ. ಅವರೆಕಾಯಿನ ಡೈರೆಕ್ಟಾಗಿ ಹಾಕಿದ್ರೆ ಬೇಗ ಬೇಯಲ್ಲ ಅಂತ 1 ವಿಷಲ್ ಕೂಗಿಸಿಟ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಸ್ವಲ್ಪ ಬೆಂದ ಮೇಲೆ ಅವರೆಕಾಳನ್ನು ಸೇರಿಸ್ಕೊತಿದ್ದೀನಿ. ತರಕಾರಿಗಳನ್ನೆಲ್ಲ ಸೇರಿಸ್ಕೊಂಡು ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಪ್ರತಿದಿನ ಮಕ್ಕಳು ತರಕಾರಿ ತಿನ್ನೋದಿಲ್ಲ ಅನ್ನೋದಕ್ಕಿಂತ ಎಲ್ಲ ಟಿಫನ್ಗಳಿಗೂ ತರಕಾರಿ ಯೂಸ್ ಮಾಡಿದ್ರೆ ನಮಗೂ ಒಳ್ಳೆಯದು. ಮಕ್ಕಳು ಕೂಡ ತರಕಾರಿನ ತಿನ್ನೋದನ್ನ ಕಲಿತಾರೆ. ತರಕಾರಿ ಎಲ್ಲ ಅರ್ಧ ಬೆಂದಿದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇನ್ನು ಸ್ವಲ್ಪ ತರಕಾರಿನ ಬೇಯೋದಕ್ಕೆ ಬಿಡ್ತೀನಿ. ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ತರಕಾರಿಗೆ ಉಪ್ಪನ್ನು ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಇವಾಗ ಬೇಯಿಸಿಟ್ಟಿರೋಂಥ ಅವರೆಕಾಳನ್ನು ಸೇರಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ 1 ವಿಷಲ್ ಕೂಗಿಸಿ ಎತ್ತಿಟ್ಟಿದ್ದೆ. ಈಗ ಅವರೆಕಾಳನ್ನು ಸೇರಿಸ್ಕೊಂಡು ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ 1 ಬಟ್ಲು ತೆಂಗಿನಕಾಯಿ ತುರಿನ ಹಾಕೋತಿದ್ದೀನಿ. ಉಪ್ಪಿಟ್ಟಿಗೆ ತೆಂಗಿನಕಾಯಿ ತುರಿ ಸೇರಿಸಿದ್ರೆ ತುಂಬ ರುಚಿಯಾಗಿರುತ್ತೆ. 1 ಬಟ್ಲು ಕೊತ್ತಂಬರಿ ಸೊಪ್ಪನ್ನು ಹಾಕೋತಿದ್ದೀನಿ. ಎರಡನ್ನೂ ಹಾಕ್ಕೊಂಡು ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇವಾಗ ಹಾಕೋದು ಬೇಡ ಅಂತ ಅಂದರೆ ಕೊನೆಯಲ್ಲಿ ಕೂಡ ಹಾಕೋಬೋದು. ನಾನು ನೀರು ಹಾಕೋದಕ್ಕೆ ಮುಂಚೆನೇ ಹಾಕೋತೀನಿ ಎಲ್ಲನೂ. ಕಾಯಿ ನೀರಿನ ಜೊತೆ ಬೆಂದಾಗ ಅದ್ರ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಅದರಿಂದ ಒಂದು ಕಡೆ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೆ. 1 ಕಪ್ ರವೆಗೆ 2.5 ಕಪ್ ನೀರನ್ನು ಹಾಕ್ಕೊಂಡ್ರೆ ಸೇಮ್ ನಿಮಗೆ ಹೋಟೆಲಲ್ಲಿ ಹೇಗಿರುತ್ತೋ ಹಾಗೆ ಬರುತ್ತೆ ಉಪ್ಪಿಟ್ಟು. ಇನ್ನೂ ಸ್ವಲ್ಪ ತೆಳ್ಳಗಬೇಕು ಅಂದರೆ 3 ಕಪ್ ಕೂಡ ಹಾಕೋಬೋದು. ಈಗ ತರಕಾರಿ ನೀರು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನೀರು ಕುದಿ ಬಂದಾಗ ಉಪ್ಪೇನಾದರೂ ಬೇಕು ಅಂತ ಅಂದರೆ ನೋಡ್ಕೊಳ್ಳಿ. ಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಖಾರ ಕಡಿಮೆ ಇದ್ದರೆ ನೀವು 1-2 ಹಸಿಮೆಣಸಿಕಾಯಿನ ಕಟ್ ಮಾಡಿ ಕೂಡ ಹಾಕೋಬೋದು. ಖಾರ ಜಾಸ್ತಿ ಆದರೆ ಅದಕ್ಕೆ ಕೊನೆಯಲ್ಲಿ ನಿಂಬೆಹಣ್ಣು ಸೇರಿಸಿದಾಗ ಸ್ವಲ್ಪ ನಿಂಬೆಹಣ್ಣಿನ ರಸ ಜಾಸ್ತಿ ಸೇರಿಸೋದ್ರಿಂದ ಖಾರ ಕಡಿಮೆ ಆಗುತ್ತೆ. ಇವಾಗ ಇದಕ್ಕೆ 1 ಸ್ಪೂನ್ ತುಪ್ಪನ ಹಾಕೋತಿದ್ದೀನಿ. ತುಪ್ಪನೂ ಹಾಕ್ಕೊಂಡು ನೀರು ಕುದಿಯೋವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ.
ನೀರು ಕುದೀತಿದೆ. ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಸಾಕ ನೋಡ್ಕೊಂಡಿದ್ದೀನಿ. ನೋಡ್ಕೊಂಡು ಇವಾಗ ಇದಕ್ಕೆ ರವೆನ ಸೇರಿಸ್ಕೊತಿದ್ದೀನಿ. ಬೇಗ ಮಾಡ್ಕೋಬೇಕು ಅನ್ನೋಂಥ ಟೈಮಲ್ಲಿ ಉಪ್ಪಿಟ್ಟನ್ನ ಆರಾಮಾಗಿ ಮಾಡ್ಕೋಬೋದು. ರವೆನ ವೀಕ್ಲಿ ಒನ್ಸ್ ಹುರಿದು ಎತ್ತಿಟ್ಟಿದ್ರೆ ನಿಮಗೆ ಬೇಕು ಅಂದಾಗ ನೀವು ಉಪ್ಪಿಟ್ಟನ್ನ ಮಾಡ್ಕೋಬೋದು. ಎಲ್ಲ ಈರುಳ್ಳಿ ತರಕಾರಿಗಳು ಮನೇಲಿದ್ದರೆ ಅವಾಗ ಕಟ್ ಮಾಡಿ ಅವಾಗ ಹಾಕೋತಾ ಮಾಡಿಕೊಂಡ್ರು ಬೇಗ ಆಗುತ್ತೆ ಉಪ್ಪಿಟ್ಟು. ಅಥವಾ ಈವ್ನಿಂಗ್ ಟೈಮ್ ಬಂದಾಗ ನೀವು ಸ್ನ್ಯಾಕ್ಸ್ ಥರ ಕೂಡ ಮಾಡ್ಕೊಂಡು ತಿನ್ಬೋದು. ರವೆ ಹಾಕಿದ್ದೀನಿ. ಇವಾಗ ಇದನ್ನು ಸ್ವಲ್ಪನೂ ಗಂಟಿಲ್ಲದೆ ಇರೋಂಗೆ ನೀಟಾಗಿ ತಿರುಗಿಸ್ಕೊತಿದ್ದೀನಿ. ನೀರು ಚೆನ್ನಾಗಿ ಕುದಿಯೋವಾಗ ರವೆನ ಹಾಕಿದ್ರೆ ಗಂಟು ಆಗೋದಿಲ್ಲ. ನೋಡಿ ನಾನು ತೆಳ್ಳಗೆ ಮಾಡ್ತಿದ್ದೀನಿ, ಅದಕ್ಕೆ ನಾನು ನೀರನ್ನ 2.25-3 ಲೋಟದಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಹೋಟೆಲ್ ಥರ ಬೇಕು ಅಂದರೆ 2.5 ಲೋಟ ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಪುಡಿಯಾಗಿ ಇಷ್ಟ ಅಂತ ಅಂದರೆ ನೀವು 1 ಲೋಟ ರವೆಗೆ 2 ಲೋಟ ನೀರನ್ನು ಹಾಕ್ಕೊಳ್ಳಿ. ಉಪ್ಪಿಟ್ಟನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಹುಳಿಗೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕೋತಿದ್ದೀನಿ. ನಿಮಗೆ ಬೇಡ ಅಂತ ಅಂದರೆ ಹಾಕೋದು ಬೇಡ. ನಿಂಬೆಹಣ್ಣನ್ನು ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊತೀನಿ. ಬಿಸಿಯಾದ ರುಚಿಯಾದ ಉಪ್ಪಿಟ್ಟು ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.